ಕೆಲವರು ತುಂಬಾ ಕೆಲಸ ಮಾಡಿರ್ತಾರೆ, ಕಮ್ಮಿ ಸಿಗುತ್ತೆ ಅಮೌಂಟ್, ಬೇಜಾರ್ ಮಾಡ್ಕೋಬೇಡಿ, ಅದು ನೆಕ್ಸ್ಟ್ ಡಬಲ್ ಆಗುತ್ತೆ. ಒಂದೊಂದು ಬಿಗ್ ಬಿಗ್ ಇವೆಂಟ್ಗಳು ಮಾಡ್ತೀವಿ, ಎಕ್ಸಿಬಿಷನ್ಸ್, ಎಕ್ಸ್ಪೋಗಳು, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ವರ್ಷ ನನಗೆ ತುಂಬಾ ಪೇಮೆಂಟ್ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅನ್ಕೊಳ್ಳಿ, ಕಮ್ಮಿ ಬಂದ್ಬಿಡುತ್ತೆ. ಫ್ರೆಂಡ್ಸ್ಗಳ ಹತ್ರ ಹೋದ್ರು ಅಷ್ಟೇ, ನಿಮ್ಗೆ ಯಾರಿಗಾದ್ರೂ ಇವೆಂಟ್ ಕಳ್ಸಿರ್ತಾರೆ, ಅಲ್ಲಿ ನಂಬರ್ ಕಲೆಕ್ಟ್ ಮಾಡ್ಕೊಬಿಡೋದು, ನೆಕ್ಸ್ಟ್ ನೀವೇ ಹೋಗಿ ಇವೆಂಟ್ ಮಾಡೋದು, ಅದೆಲ್ಲ ಮಾಡಬೇಡಿ. ಯಾರು ಕಳ್ಸಿಕೊಟ್ಟಿರ್ತಾರೆ ಅವ್ರ ಥ್ರೂನೇ ಹೋಗಿ. ಒಂದೆರಡು ಇವೆಂಟ್ ಕಮ್ಮಿ ಸಿಗ್ಬೋದು ಮೇಡಮ್, ನಿಮ್ಮನ್ನ ಪರಿಣಿತ ಅಂದ್ರೆ ಬರ್ಬೇಕಮ್ಮ ನೀನೇ ಮಾಡ್ಬೇಕು ಆ ತರ ಮಾಡಿ. ಇವೆಂಟ್ ಫೀಲ್ಡ್ ಅಲ್ಲಿ ಏನಾಗ್ಬಿಡುತ್ತೆ, ಕ್ರಾಸ್ ಪ್ರಮೋಷನ್ ಮಾಡ್ಬಿಡ್ತಾರೆ. ಈ ಕನೆಕ್ಟ್ ಕೊಟ್ಟಿರೋರೇ ಒಬ್ರು ಕ್ಲೈಂಟ್ ನೆತ್ಬಿಡ್ತಾರೆ. ಏನ್ ಎತ್ತಿಗೆ ಕಲ್ತ್ಕೊಂಡಿದೀರಾ ನಮ್ಮ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇಂದ? ಸೊ ತುಂಬಾ ಕಲ್ತಿದ್ದೀನಿ, ಒಂದೇ ಹೇಳ್ಬೇಕು ಅಂತಂದ್ರೆ ಅದಾಗಲ್ಲ. ತುಂಬಾ ಕಲ್ತಿದ್ದೀನಿ ಇವೆಂಟ್ ಇಲ್ಲಿಗೆ ಬಂದ್ಮೇಲೆ. ಇವೆಂಟ್ಸ್ ಅಂದ್ರೆ ಏನು ಅಂತ ಪರ್ಟಿಕ್ಯುಲರ್ ಇಲ್ಲಿಗೆ ಬಂದ್ಮೇಲೆ ಕಲ್ತಿದ್ದು. ಸೊ ತುಂಬಾ ಖುಷಿ ಆಗಿದೆ ಸರ್ ಇಲ್ಲಿ ಕಲ್ತು. ಮುಂದೇನು ನೀವು ಯಾವ್ದೇ ವರ್ಕ್ ಕೊಟ್ರು ನಾನು ಮಾಡಕ್ ರೆಡಿ ಇರ್ತೀನಿ. ಅಷ್ಟು ದೂರದಿಂದ ಬರ್ತೀರಾ ಮ್ಯಾಮ್? ರೆಡಿ ಸರ್. 9 o'clock ಬರಕ್ ಹೇಳಿದೀನಿ ನಾನು ರಾಜೀವ್ ಗಾಂಧಿ ಸ್ಟೇಡಿಯಂಗೆ. 8:45 ಲಾಗ್ ಇನ್ ಸರ್ ಅಂತ ಆಗ್ತಾರೆ. ಏನ್ ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ? ಇಲ್ಲ ಸರ್, ಟೈಮ್ ಮ್ಯಾನೇಜ್ಮೆಂಟ್. ಈಗ ಅರುಣ್ ಸರ್ ಅಂದ್ರೆ ಇವಾಗ ಇನ್ನೊಂದೇನೋ ಬೇರೆ ಬೇರೆ ತರ ಪ್ಲಾನ್ ಮಾಡಿರ್ತೀನಿ, ಈ ಇನ್ಕಮ್ ಇಲ್ಲಿ ಕಮ್ಮಿ ಮಾಡಿ ಇನ್ನೊಂದಕ್ಕೆ ಜಾಸ್ತಿ ಮಾಡೋಣ, ಎಲ್ಲ ಒಂದ್ ಬಂಚ್ ತರ ಬರ್ಲಿ ಅಂತ. ಇವಾಗ ನೀವು ಬಂದ್ರೆ ಇದೊಂದು ಬಂಚ್ ತರ ಸಿಕ್ತು ಅಮೌಂಟ್, ಅವಾಗವಾಗ್ಲೇ ಸಿಕ್ಬಿಟ್ಟಿದ್ರೆ